ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಈ ಗಿಡ ತೋರಿಸ್ತಾ ಇದ್ದೀನಿ. ಈ ಗಿಡದಲ್ಲಿ ಸಣ್ಣ ಸಣ್ಣ ಪುಟಾಣಿ ಟೊಮೊಟೊ ಬಿಡುತ್ತೆ. ಇದನ್ನು ನಾವು ಗುಳ್ಳೆ ಟೊಮೊಟೊ ಅಂತ ಕರಿತೀವಿ. ನಾನು ಇದರಲ್ಲಿ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ತುಂಬಾ ರುಚಿಯಾಗಿರುತ್ತೆ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ನಾನು ಮುದ್ದೆ ಜೊತೆ ಕಾಂಬಿನೇಷನಲ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕೆಂಗನ್ನು ಕೂಡ ಕಿತ್ಕೊತಿದ್ದೀನಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದೊಂದನ್ನೇ ತೊಟ್ಬಿಡಿಸಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. 2 ಟೈಮ್ಸ್ ವಾಶ್ ಮಾಡಿದ್ದೀನಿ ನಾನಿಲ್ಲಿ. ವಾಶ್ ಮಾಡಿದಾದ್ಮೇಲೆ ಸ್ವಲ್ಪ ಏನಾದರೂ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಇಡೋಣ. ನೋಡಿ, ಈ ಥರ ಚಟ್ನಿ ಫೈನಲ್ ಲುಕ್ಕಾಗಿರುತ್ತೆ. ಈಗ ಮಾಡೋಣ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಟೊಮೊಟೊನ ಹುಷಾರಾಗಿ ಹಾಕಬೇಕು, ಯಾಕೆಂದರೆ ನೀರಲ್ಲಿ ತೊಳೆದಿರೋದ್ರಿಂದ ಸಿಡಿಯುತ್ತೆ. ನೋಡಿಕೊಂಡು ನೀಟಾಗಿ ಹುಷಾರಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಅದು ನೀಟಾಗಿ ಸಿಪ್ಪೆ ಎಲ್ಲ ಬಿಡುತ್ತಲ್ಲ, ಟೊಮೊಟೊ ಫ್ರೈ ಆದಮೇಲೆ ಸಿಪ್ಪೆ ಎದ್ಬಿಡುತ್ತೆ. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ನೀಟಾಗಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನೋಡಿ ತಗೊಳ್ತಾ ಇದ್ದೀನಿ ನಾನು. ಈ ಕನ್ಸಿಸ್ಟೆನ್ಸಿಲ್ಲ ಅಂದರೆ ರಸ ಎಲ್ಲ ಬಿಟ್ಕೊಂಡು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನು ಇರಲ್ಲ ಇಲ್ಲಿ. ನಿಮಗೆ ಬೇಕಂದರೆ ತಟ್ಕೊಳ್ಳಿ, ನನಗೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಸೊ ನಾನು ಅದಕ್ಕೆ ತಗೊಂಡಿಲ್ಲ. ಮತ್ತು ಅದೇ ಪ್ಯಾನಿಗೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಒಂದು 10 ಹಸ್ಲು ಅಂತೀವಿ ನಾವು, ಅಷ್ಟು ಬೆಳ್ಳುಳ್ಳಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ, 2 ಖಾರದ ಮೆಣಸಿನ್ಕಾಯಿ, ಸಿಕ್ಕಾಪಟ್ಟೆ ಖಾರ ಇರೋದ್ರಿಂದ ನಾನು 2 ಹಾಕ್ಕೊಂಡಿದ್ದೀನಿ. ನಾವು ಮೀಡಿಯಮ್ ಖಾರನ ಲೈಕ್ ಮಾಡೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಬೋದು, ಕಮ್ಮಿ ಬೇಕಂದರೆ ಕಮ್ಮಿನೂ ಹಾಕ್ಕೊಬೋದು. ಟೊಮೆಟೊ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಖಾರನ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಲಾಸ್ಟಲ್ಲಿ ಹಾಕ್ಕೊಂಡು ಸುಮ್ಮನೆ ಲೈಟ್ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಆಗಿಬಿಟ್ರೆ ಅದು ಫ್ಲೇವರ್ ಇರೋಲ್ಲ, ಜೀರಿಗೆಯಲ್ಲಿ ಫ್ಲೇವರೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಒಂದು 2 ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನ. ನಾನು ಒಗ್ಗರಣೆ ಏನು ಮಾಡಿದ್ದೀವಲ್ಲ ಇದನ್ನು ಒಂದು ಸ್ವಲ್ಪ ಸೈಡಲ್ಲಿ ಇರೋಕ್ಕಿಂತ ಮುಂಚೆ ಸ್ವಲ್ಪ ಸ್ಮ್ಯಾಶ್ ಮಾಡಿಡಿ. ಸೈಡಲ್ಲಿ ಇರೋಕ್ಕಿಂತ ಮುಂಚೆ ಸ್ಮ್ಯಾಶ್ ಮಾಡಿ ಇಟ್ಮೇಲೆ ಮಿಕ್ಸಿಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ರೆ ಆಗೋಯ್ತು. ಇದು ನೀಟಾಗಿ ರುಬ್ಕೊಬೇಕು. ಅಂದರೆ ನಾನು ತರಿಯಾಗಿ ರುಬ್ಬಿದ್ದೀನಿ, ಏಕೆಂದರೆ ಮುದ್ದೆ ಜೊತೆ ಬಾಯಿಗೆ ಸಿಗಬೇಕು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ತರಿಯಾಗಿದ್ದು ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಫುಲ್ ಆರಿದೆ. ಇದು ಆರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಫುಲ್ಲು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಉಪ್ಪು ಲಾಸ್ಟಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಚಟ್ನಿಗೆಲ್ಲ ಕಲ್ಲುಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ರುಬ್ಬಿದ್ಮೇಲೆ ಈ ಥರ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಟ್ಟು ಈಗ ಸರ್ವ್ ಮಾಡ್ಕೊಳ್ಳೋಣ ಅಂತ ನಾನು ತಗೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಿ ಕೂಡ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಕೀಪ್ ವಾಚಿಂಗ್.